ಇನ್ನು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ರಶ್ಮಿ, ಗಗನ, ರಕ್ಷಿತಾ ಸೇಫ್. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ 3 ಜನ ಸೇಫ್. ರಶ್ಮಿ, ಗಗನ, ರಕ್ಷಿತಾ ಸೇಫ್ ಆಗಿದ್ದಾರೆ. ಈ 3 ಜನಕ್ಕಾಗಿ ಹುಡುಕಾಟ ನಡೀತಾ ಇತ್ತು. ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ರಶ್ಮಿ, ಗಗನ, ರಕ್ಷಿತಾ 3 ಜನ ಸೇಫ್. ಈಗ ನೀವು ನೋಡ್ತಾ ಇರೋ ಈ 3 ಜನ ಸೇಫ್. ಈ ಮೂವರಿಗಾಗಿ ಹುಡುಕಾಟ ನಡೀತಾ ಇತ್ತು. ಕಾರವಾರ ಮೂಲದ ರಶ್ಮಿ ಮಹಾಲೆ, ಗಗನ, ರಕ್ಷಿತಾ 3ಕ್ಕೆ 3 ಜನ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹಿರಿಯೂರು ಆಸ್ಪತ್ರೆಯಲ್ಲಿ ರಶ್ಮಿಗಾಗಿ ಸಂಬಂಧಿಕರು ಹುಡುಕಾಟ ನಡೆಸ್ತಾ ಇದ್ರು. ಗಗನ, ರಕ್ಷಿತಾ ಮತ್ತು ರಶ್ಮಿ 3 ಜನ ಸೇಫ್ ಆಗಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಎಲ್ಲಿದ್ದಾರೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಆದರೆ ಸೇಫ್ ಇದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಗಗನ, ರಶ್ಮಿ, ರಕ್ಷಿತಾ 3ಕ್ಕೆ 3 ಜನ ಸೇಫ್ ಇದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಧಗ ಧಗ ಹೊತ್ತಿ ಉರಿದ ಬಸ್ನಿಂದ ಬಚಾವಾಗಿ ಸೇಫ್ ಆಗಿದ್ದಾರೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಇಬ್ಬರು ಯುವತಿಯರು ಆ ಬಸ್ನಿಂದ ಬಚಾವಾಗಿ ಬಂದು ನಿಂತಿದ್ದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಹೀಗೆ ಗಗನ, ರಶ್ಮಿ ಮತ್ತು ರಕ್ಷಿತಾ ಕೂಡ ಸೇಫ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರಶ್ಮಿ ಮಹಾಲೆ, ರಶ್ಮಿ ಫೋಟೋ ನೋಡ್ತಾ ಇದ್ದೀರಾ. ರಶ್ಮಿ ಸೇಫ್ ಅನ್ನುವ ಮಾಹಿತಿ ಬಂದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಕಲ್ಲಡ್ಕ. ಭರತ್, 3 ಜನ ರಶ್ಮಿ, ಗಗನ, ರಕ್ಷಿತಾ ಸೇಫ್ ಅಂತ ಮಾಹಿತಿ ಸಿಗ್ತಾ ಇದೆ. ಎಲ್ಲಿದ್ದಾರಂತೆ, ಏನಾಗಿದೆಯಂತೆ? ಎಸ್ ಭಾವನಾ, ಇವತ್ತೇನು ಗೊರಲತ್ತು ಬಳಿ ಏನು ಭೀಕರ ಅಪಘಾತ ಪ್ರಕರಣ ನಡೆದಿತ್ತು. ಇದರಿಂದಾಗಿ ಸಾಕಷ್ಟು ಜನರು ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಆದ್ರೆ ಭಟ್ಕಳ ಶಿರಾಲಿ ಮೂಲದ ರಶ್ಮಿ ಮಹಾಲೆ ಕೂಡ ಒಂದು ಮಿಸ್ಸಿಂಗ್ ಆಗಿರೋ ಬಗ್ಗೆ ಸಾಕಷ್ಟು ಪೋಷಕರಲ್ಲಿ ಟೆನ್ಷನ್ ಇತ್ತು. ಆದ್ರೆ ಈಗ ಆ ಟೆನ್ಷನ್ ಕೂಡ ಈಗ ಒಂದು ಕಳೆದು ಹೋಗಿದೆ. ಅವರಿಗೆ ಸಂಬಂಧಿಕರಿಗೆ ಕರೆ ಮಾಡಿ ರಶ್ಮಿ ತಾನು ಸೇಫ್ ಅಂತ ಹೇಳ್ಕೊಂಡು ಹೇಳಿರುವಂತದ್ದು. ರಶ್ಮಿ ತನ್ನ ಜೊತೆ ತನ್ನ 2 ಗೆಳೆಯರಾದಂತಹ ಗಗನ, ರಕ್ಷಿತರನ್ನು ಕೂಡ ಕರ್ಕೊಂಡ್ ಬಂದಿದ್ರು. ಇಯರ್ ಎಂಡ್ ಹಾಗೂ ಇನ್ನು ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಗೋಕರ್ಣಕ್ಕೆ 3 ಕೂಡ ಆಗಮಿಸ್ತಿತ್ತು ಅದೇ ಬಸ್ ಅಲ್ಲಿ. ಸೊ ಆಗಮಿಸಿದ ಮುನ್ನೆ ಅವರೊಂದು ಸೆಲ್ಫಿ ಕೂಡ ತಗೊಂಡಿದ್ರು. ಆ ಸೆಲ್ಫಿಯನ್ನು ಪೋಸ್ಟ್ ಕೂಡ ಮಾಡ್ಕೊಂಡಿದ್ರು. ಅದೇ ಈಗ ಘಟನೆ ನಡೆದ ಬಳಿಕ ಇದೀಗ ಅವರು ಏನು ಸೇಫ್ ಅಂತ ಹೇಳ್ಕೊಂಡಿರುವಂತದ್ದು. ಅದಲ್ಲದೆ ಈಗ ಅವರು ತುಮಕೂರು ಕಡೆ ವಾಪಸ್ ತೆರಳ್ತಿರೋ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಸೊ ಸದ್ಯಕ್ಕೆ ಈಗ ತನ್ನ ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ಕೂಡ ಕಾಯ್ತಿದ್ದಾರೆ. ಸೊ ಸದ್ಯಕ್ಕೊಂದು ಮಾಹಿತಿ ಪ್ರಕಾರ ಅವರಿಗೆ ಸೇಫ್ ಆಗಿದ್ದಾರೆ. ಸೊ ಇದರಿಂದಾಗಿ ಅವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಎಸ್ ಭರತ್, ಘಟನೆ ಬಗ್ಗೆ ಈ 3 ಜನ ಏನು ಹೇಳ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕೆಂದರೆ ಹೀಗೆ ಧಗಧಗ ಹೊತ್ತಿ ಉರಿತಾ ಇದ್ದ ಬಸ್ನಿಂದ ಬಚಾವಾಗಿ ಹೇಗೆ ವಾಪಸ್ ಬಂದರು, ಏನಾಗಿದೆ? ಖಾಸಗಿ ಬಸ್ ಧಗಧಗ ಹೊತ್ತಿ ಉರಿದ ಸಂದರ್ಭದಲ್ಲಿ ಬಸ್ನ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟು ಪ್ರಯಾಣಿಕರು ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ. 2 ಹೆಣ್ಣುಮಕ್ಕಳು ಬಸ್ನಿಂದ ಆಚೆ ಬಂದು ಸುಧಾರಿಸ್ಕೊಳ್ತಾ ಇರೋ ದೃಶ್ಯ ಒಂದು ಕಡೆ ನೀವು ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಸ್ಕ್ರೀನ್ನ ಎಡಭಾಗದಲ್ಲಿ, ದೃಶ್ಯದ ಎಡಭಾಗದಲ್ಲೇ ಮುಂದೆ ಬಸ್ನ ಮುಂಭಾಗದ ಕಿಟಕಿಯಿಂದ ಬಚಾವಾಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಹಿರಿಯೂರು ಆಸ್ಪತ್ರೆ ಮುಂಭಾಗದಿಂದ ಮಹಂತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹಂತೇಶ್, ಸ್ವಲ್ಪ ಹೊತ್ತಿನ ಮುಂಚೆ ರಶ್ಮಿ ಮಹಾಲೆ ಬಗ್ಗೆ ಅವರ ಕುಟುಂಬಸ್ಥರು ಅಲ್ಲಿ ಕೇಳ್ತಾ ಇದ್ರು, ಹುಡುಕಾಟ ನಡೆಸ್ತಾ ಇದ್ರು. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಸೇಫ್ ಇದ್ದಾರೆ, ರಶ್ಮಿ ಸೇಫ್ ಇದ್ದಾರೆ, ಗಗನ, ರಕ್ಷಿತಾ 3ಕ್ಕೆ 3 ಜನ ಸೇಫ್ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸದ್ಯಕ್ಕೆ ಸಿಗ್ತಾ ಇದೆ. ಏನೇನು ಇನ್ಫಾರ್ಮೇಶನ್ ಸಂಬಂಧಿಕರಿಗೆ ಲಭ್ಯ ಆಗಿದೆ, ಏನಾಗ್ತಾ ಇದೆ ಅಲ್ಲಿ?
ಎಸ್ ಭವನ ಈಗ ಹಿರಿಯೂರು ತಾಲೂಕು ಆಸ್ಪತ್ರೆ ಬಳಿ ಇರುವ ಏನು ಸಂಬಂಧಿಕರು ಹುಡುಕಾಟ ನಡೆಸಿದ್ರು. ಈಗ ರಶ್ಮಿ ಮಹಾಳೆ ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಸದ್ಯ ಮತ್ತೊಂದು ಆಂಬ್ಯುಲೆನ್ಸ್ ಈಗ ಸದ್ಯ ಹಿರಿಯೂರು ತಾಲೂಕು ಆಸ್ಪತ್ರೆಯ ಬಳಿ ಆಗಮಿಸಿದೆ. ಇದು ಏನು ಹಿರಿಯೂರು ತಾಲೂಕು ಆಸ್ಪತ್ರೆಯ ಬಳಿ ಏನು ಈಗ ಮತ್ತೊಂದು ಆಂಬ್ಯುಲೆನ್ಸ್ ಆಗಮಿಸಿರುವಂಥದ್ದು. ಯಾರು ಗಾಯಾಳುಗಳು ಬಂದಿದ್ದಾರಾ ಅಥವಾ ಹೇಗೆ ಎಂಬುದನ್ನು ನೋಡೋಣ. ಇದು ಬೇರೆ ಅಂದರೆ ಆ ಪ್ರಕರಣ ಅಲ್ಲ, ಆದರೆ ಏನು ಹಿರಿಯೂರು ತಾಲೂಕು ಆಸ್ಪತ್ರೆಯ ಬಳಿ ಇಲ್ಲಿ ಒಂದು ಮಿಲನ ಅನ್ನುವ ಓರ್ವ ಯುವತಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆ ಮಿಲನ ತನ್ನ ಇಬ್ಬರು ಸ್ನೇಹಿತರ ಜೊತೆ ಗೋಕರ್ಣಕ್ಕೆ ಹೊರಟಿದ್ರು. ನವ್ಯ ಮತ್ತು ಮಾನಸ ಎಂಬ ಇಬ್ಬರ ಜೊತೆ ಗೋಕರ್ಣಕ್ಕೆ ಹೊರಟಿದ್ರು. ಆ ಗೋಕರ್ಣಕ್ಕೆ ಹೊರಟ ವೇಳೆ ಈ ಮಿಲನ ಅನ್ನುವ ಓರ್ವ ಯುವತಿ ಬಚಾವಾಗಿದ್ದಾರೆ. ಆದರೆ ನವ್ಯ ಮತ್ತು ಮಾನಸ ಇಬ್ಬರ ಮಾಹಿತಿ ಈಗ ಸದ್ಯ ಲಭ್ಯವಾಗ್ತಾ ಇಲ್ಲ. ಇಬ್ಬರಿಗಾಗಿ ಹುಡುಕಾಟವನ್ನು ಶುರು ಮಾಡಿರುವಂಥದ್ದು. ಈಗ ಚಿತ್ರದುರ್ಗ SP ರಂಜಿತ್ ಕುಮಾರ್ ಭಂಡಾರ್ ಅವರು ಸಹ ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಮಿಲನ ಅವರ ಬಳಿ ಮಾಹಿತಿಯನ್ನು ಪಡೆದರು. ಆ ಮಿಲನ ಅವರು ಹೇಳುವ ಪ್ರಕಾರ ಮಿಲನ ಅಪಘಾತವಾದಾಗ ಕಿಟಕಿ ಗಾಜಿನ ಮೂಲಕ ಹೊರಗಡೆ ಬಂದು, ಆದರೆ ಆತನ ಜೊತೆಗೆ ಪ್ರಯಾಣಿಸ್ತಾ ಇದ್ದಂಥ ನವ್ಯ ಮತ್ತು ಮಾನಸ ಇಬ್ಬರ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಎಂಬ ಮಾಹಿತಿಯನ್ನು ನೀಡುವಂಥದ್ದು. ಸದ್ಯ ಚಿತ್ರದುರ್ಗ SP ಅವರು ಹೇಳುವ ಪ್ರಕಾರ ಬಸ್ನಲ್ಲಿದ್ದ ಪ್ರಯಾಣಿಕರು 32 ಪ್ರಯಾಣಿಕರ ಪೈಕಿ 25 ಪ್ರಯಾಣಿಕರನ್ನು ಸದ್ಯ ನಾವು ಟ್ರೇಸ್ ಮಾಡಿದ್ದೇವೆ. ಇನ್ನುಳಿದಂಥ 7 ಪ್ರಯಾಣಿಕರಿಗಾಗಿ ಒಂದು ರೀತಿ ಪತ್ತೆ ಕಾರ್ಯ ಶುರು ಇರುವಂಥದ್ದು. 5 ಮೃತದೇಹಗಳು ಈಗ ಸದ್ಯ ಪತ್ತೆಯಾಗಿರುವಂಥದ್ದು. ಆ ಮೃತದೇಹಗಳನ್ನು ಶವಾಗಾರಕ್ಕೆ ಶಿಫ್ಟ್ ಮಾಡುವ ಕಾರ್ಯವೂ ಸಹ ನಡೀತಾ ಇರುವಂಥದ್ದು ಭಾವನಾ. ಎಸ್, ಇದರ ಜೊತೆಗೆ ಮೃತಪಟ್ಟವರ ಸಂಖ್ಯೆ ಸ್ಪಷ್ಟವಾಗ್ತಾ ಇದೆಯಾ? 7 ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ 3 ಜನ ಯಾರು ಟ್ರೇಸ್ ಆಗಿಲ್ಲ. ಅದರಲ್ಲಿ ನವ್ಯ ಮತ್ತು ಮಾನಸ ಇರೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಮಿಲನ ಇಂದ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಮಿಲನ ಹಿಂದೆನೆ ಅವ್ರು ಬರೋದಕ್ಕೆ ಪ್ರಯತ್ನ ಪಟ್ಟರು ಅಂತಾನೋ ಅಥವಾ ಬೇರೆ ಕಡೆ ಕೂತಿದ್ರು ಅಂತಾನೋ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಭಾವನಾ, ಈಗ ಏನು ಚಿತ್ರದುರ್ಗ SP ಆ ಮಿಲನ ಬಳಿ ಮಾಹಿತಿಯನ್ನು ಪಡೆದಂತೆ ಅವರು ಏನು ಹೇಳಿದ್ರಂದ್ರೆ ಈ ಮಿಲನದ ಪಕ್ಕದಲ್ಲಿ ನವ್ಯ ಇರ್ತಾರೆ ಮತ್ತು ಹಿಂಬದಿಯ ಸೀಟ್ನಲ್ಲಿ ಮಾನಸ ಇರ್ತಾರೆ. ಈ ಬಸ್ ಅಪಘಾತವಾದಾಗ ಮಿಲನ ಕಿಟಕಿ ಗಾಜಿನಿಂದ ಹೊರಗಡೆ ಬಂದಿದ್ದಾರೆ. ಬಳಿಕ ಏನು ಘಟನೆ ಆಗಿದೆ ಎಂಬ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಎಂಬ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಇವರು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಪ್ರವಾಸಕ್ಕೆ ತೆರಳ್ತಾ ಇದ್ರು. ಸದ್ಯ ಇಬ್ಬರ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಅಂತ ಈಗ ಮಿಲನ ಹೇಳಿರುವಂಥದ್ದು. ಆದರೆ ಈಗ ಮಿಲನ ಮಾಧ್ಯಮಗಳ ಜೊತೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸ್ತಾ ಇದ್ದಾರೆ. ಅವರು ಒಂದು ರೀತಿ ಶಾಕ್ಗೆ ಒಳಗಾಗಿರುವಂಥದ್ದು. ಸದ್ಯ ಈ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಮೂಲದ ಮಾನಸ ಮತ್ತು ನವ್ಯ ಇಬ್ಬರು ಯುವತಿಯರಿದ್ದಾರೆ. ಈ ಇಬ್ಬರು ಯುವತಿಯರಿಗೆ ಮದುವೆ ಸಹ ನಿಶ್ಚಯವಾಗಿತ್ತು ಎಂಬ ಮಾಹಿತಿಯನ್ನು ಅವರ ಸಂಬಂಧಿಕರು ಈಗ ನೀಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನವ್ಯ ಮತ್ತು ಮಾನಸ ಸಂಬಂಧಿಕರು ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಈಗ ಭೇಟಿ ನೀಡಲಿದ್ದಾರೆ ಭಾವನಾ. ಎಸ್, ಧನ್ಯವಾದ. ಹಿರಿಯೂರು ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮಾಹಿತಿ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.